ಅದು ಮರೆಯದೇ ಇರೋದಕ್ಕೆ ಹೆಂಗೆ ಸಾಧ್ಯ? ನನಗಿರೋ ಸಮಯದಲ್ಲಿ ಮಾತಾಡ್ಬೇಕು ನಾನು ಅಷ್ಟೇ, ನೀನು 10 ನಿಮಿಷ ಇದೆ ನನಗೆ. ಈ ಮರೆಯದೇ ಇರೋಕ್ಕೆ ಹೆಂಗೆ ಸಾಧ್ಯ ನಾನು? ಈ ಪ್ರಪಂಚ ಮೆರಗಿಲ್ವಾ? ಹೊರಗೆ ಹೋದ್ರೆ ಹಿಡ್ಕೊಂಡ್ಬಿಡ್ತದೆ, ಎಳಿತದೆ. ಆ ದೃಶ್ಯ ಎಳಿತದೆ, ಈ ಸಮಾರಂಭ ಎಳಿತದೆ, ಈ ಕಾರ್ಯಕ್ರಮ ಜನ ಎಳಿತಾರೆ, ಹೆಂಡತಿ ಮಕ್ಕಳು ಪ್ರೀತಿ ಎಲ್ಲ ಎಳಿತದೆ. ನನ್ನ ಬಿಟ್ಟು ಬೇರೆ ಮರಗಾಗದೇ ಇರೋದು ಹೇಗೆ? ಬೇರೆ ಇರುವ ನೆನಪಿಡೋದು ಹೇಗೆ ನಾನು? ಅದಕ್ಕೊಂದು ಚಂದ ಹೇಳ್ತಾರೆ. ಒಬ್ಬರು ದಾಸರಿದ್ದರು ನಮ್ಮ ರಾಜಸ್ಥಾನ್ ಕಡೆಗೆ, ಸುಂದರ್ ದಾಸ್ ಅಂತ ಒಬ್ಬರಿದ್ದರು. ಅವ್ರ ದಾಸರು ಊರೂರು ತಿರುಗೋರು. ಒಂದು ಸಲ ಅಜ್ಮೇರಿಗೆ ಬಂದ್ರಂತೆ. ಅಜ್ಮೇರಿಗೆ ಬಂದಾಗಲೂ ಒಬ್ಬ ನವಾಬ ಬಂದು ನಾನು ಕೇಳಬೇಕಾಗಿಲ್ಲ, ಭಾರಿ ಶ್ರೀಮಂತ ಎಲ್ಲ ಚೆನ್ನಾಗಿತ್ತು. ನವಾಬ ತಮ್ಮ ಕರೆಸ್ಕೊಂಡ, ತನ್ನ ಅರಮನೆಗೆ ಕರೆಸ್ಕೊಂಡ ಸುಂದರದಾಸನ. ಗಟ್ಟಿ ಕಾಲು ಹಿಡ್ಕೊಂಡ, ಸ್ವಾಮಿ ನನ್ನ ಕಡೆ ಎಲ್ಲ ಇದೆ, ಹಣ ಇದೆ, ಗೌರವ ಇದೆ, ಎಲ್ಲ ಸೈನ್ಯ ಇದೆ, ಎಲ್ಲ ಇದೆ, ಆದರೆ ಮನಸ್ಸಿಗೆ ಸಮಾಧಾನ ಇಲ್ಲ. ನೀವು ಯಾವಾಗಲೂ ಸಂತೋಷವಾಗಿರ್ತೀರಿ, ಹೆಂಗಿರ್ತೀರಿ? ನೀವು ಸಂತರು, ನಿಮ್ಮ ಕಡೆ ಏನೂ ಇಲ್ಲ, ಆದರೂ ಸಂತೋಷವಾಗಿರ್ತೀರಲ್ಲ, ಹೇಗೆ? ನನಗದು ಕಲಿಸ್ಕೊಟ್ಬಿಡಿ, ಸಂತೋಷವಾಗಿರೋದು ಹೇಗೆ ಅಂತ ಕಲಿಸ್ಕೊಡಿ ಅಂತ. ಹಾಗಾದ್ರೆ ಬಾ ಅಂದರು. ಕೂಡಿಸಿದ್ರು ಅವನು ಕುರ್ಚಿ ಮೇಲೆ. ಅವನ ಮುಂದೆ ಒಂದು ಟೇಬಲ್ ಮೇಲೆ ಒಂದು ದೊಡ್ಡ ಅಗಲ ಬಾರಿದ ಪಾತ್ರೆ ಇರ್ತದಲ್ಲ, ಕಂಚಿನ ಪಾತ್ರೆ ತರಿಸಿದ್ರು ದೊಡ್ಡದೊಂದು. ಅದ್ರ ತುಂಬ ನೀರು ಹಾಕಿದರು. ನೀರು ಹಾಕಿ ತಮ್ಮ ಚೋಳಿಗೆಯಿಂದ ಭಸ್ಮ ತೆಗೆದ್ರು. ಒಂದಿಷ್ಟು ಭಸ್ಮ ಹಾಕಿ ಜೋರಾಗಿ ಕಲಕಿದ್ರು. ಮುಖ ನೋಡ್ಕೋ ಅಂದರು. ಹಿಂಗೆ ನೋಡ್ದ, ಮುಖ ಕಾಣಿಸಲ್ಲ ಅಂದ. ಯಾಕೆ? ಆ ಭಸ್ಮ ಹಾಕಿದಿರಲ್ಲ, ಹೆಂಗೆ ಕಾಣಿಸುತ್ತೆ? ಕಾಣಿಸೋದಿಲ್ಲ ಅಂತ. ಹೌದಾ, ಇರ್ರಿ. ನೀರೆಲ್ಲ ತೆಗೆಸಿದ್ರು, ಸ್ವಚ್ಛ ನೀರು ಹಾಕ್ಸ್ಕೊಂಬಂದರು, ಕ್ಲೀನ್ ಸ್ವಚ್ಛ ನೀರು ಹಾಕಿದರು. ಹಾಕ್ಬಿಟ್ಟು ಒಂದು ಕಡ್ಡಿ ಹಾಕಿ ಅಲಗಾಡಿಸ್ತಾ ಇದ್ರು. ಈಗ ನೋಡು ಅಂದರು. ಅವ್ನು ನೋಡಿದಾಗ ಸ್ವಲ್ಪ ಕಾಣಿಸುತ್ತೆ, ಸ್ಪಷ್ಟವಾಗಿ ಕಾಣಿಸ್ತದೆ. ಅಲಗಾಡಿಸ್ತಾ ಇದ್ದೀರಲ್ಲ ನೀವು, ನೀರು ಕಲಕ್ತಾ ಇರೋದ್ರಿಂದ ನನಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇಲ್ಲ, ಸ್ವಲ್ಪ ಕಾಣಿಸುತ್ತೆ ಮುಖ ಅಂದ. ಹಾಗೆ ಒಂದು 10 ನಿಮಿಷ ಇಲ್ಲೇ ಕೂತಿರು ಅಂದರು. ಆ ಕಡ್ಡಿ ತೆಗೆದ್ರು. 10 ನಿಮಿಷಕ್ಕೆ ನೀರು ಪೂರ್ತಿ ಶಾಂತ ಆಯಿತು. ಈಗ ನೋಡು ಅಂದರು, ಈಗ ಸ್ಪಷ್ಟ ಕಾಣಿಸುತ್ತೆ ಅಂದ. ಇದೇ ನೋಡಪ್ಪ ನಿನಗೆ ದರ್ಶನ ಆಗೋದು ಅಂದರು. ಏನಾಗತ್ರೆ ಅಂದ. ಮೊದಲು ನಾನು ಭಸ್ಮ ಹಾಕಿ ಅಲುಗಾಡಿಸಿದ್ನಲ್ಲ, ನೀರು ಮಲಿನ ಆಗಿತ್ತು, ಕೊಳಕಾಗಿತ್ತು, ಮಣ್ಣಾಗಿರೋದ್ರಿಂದ ನಿನ್ನ ಮುಖ ಕಾಣಿಸಲ್ಲ. ಎರಡನೇ ಸಲ ಏನು ಮಾಡಿದೆ? ಶುದ್ಧ ನೀರನ್ನೇ ಹಾಕಿದ್ದೆ ನಾನು. ಸದಾ ಕಾಲ ಕಲಕ್ತಾ ಇದ್ದೆ, ಆದರೂ ಕೂಡ ಮುಖ ಸ್ಪಷ್ಟ ಕಾಣಿಸ್ಲಿಲ್ಲ. ಶುದ್ಧ ನೀರು ಕಲಕ್ತಾ ಇದ್ದೆ, ಕಾಣಿಸ್ಲಿಲ್ಲ. ಮೊದಲನೇದು ಮಲಿನತೆ, ಎರಡನೇದು ಚಂಚಲತೆ. ಮಲಿನತೆ ಚಂಚಲತೆ ಇದ್ದರೆ ಮುಖ ಕಾಣಿಸಲ್ಲ ಮಗು. ಮುಖಾನೇ ಕಾಣಿಸ್ದೆ ಹೋದಾಗ ಆತ್ಮದರ್ಶನ ಹೆಂಗಾದೀತು? ಮುಖಾನೇ ಕಾಣಿಸ್ದೆ ಹೋದಾಗ ಆತ್ಮದರ್ಶನ ಆಗೋಕ್ಕೆ ಸಾಧ್ಯ ಇದೆಯಾ? ಅದಾಗಿಲ್ಲ. ಅದಕ್ಕೆ ಹೇಳ್ತಾರೆ ಅವರು, ಮೊದಲು ಮಾಡಬೇಕಾದದಿಷ್ಟೇ. ಬರೀ ಚಿತ್ತ ಮಲಿನ ಆದಾಗ, ಮನಸ್ಸಲ್ಲಿ ಬರೀ ಕೆಟ್ಟ ವಿಚಾರ ಬಂದಾಗ, ಎಷ್ಟೋ ಸಲ ಆಗುತ್ತೆ ಮನಸ್ಸಲ್ಲಿ ಕೆಟ್ಟ ವಿಚಾರ ಬರುತ್ತೆ. ದಯವಿಟ್ಟು ನೋಡಿ, ಘಟನೆ ಆಗೋದು 5 ಸೆಕೆಂಡು. ನಾನು ಬೆಳಗ್ಗೆ ವಾಕಿಂಗ್ ಹೋದೆ ಅಂತ ಇಟ್ಕೊಳ್ಳಿ, ಹೆಂಡತಿ ಜೊತೆಗೆ ವಾಕಿಂಗ್ ಹೋಗೀನಿ, ಯಾರೋ ಬಂದರು, ನಿನ್ನಂಥ ಮೂರ್ಖ ಇದೆ ಯಾರೂ ಇಲ್ಲ ಅಂತ ಹೋಗ್ಬಿಟ್ಟ. ಅವನು ಬಂದ. ಎಷ್ಟು ಟೈಮ್ ತೊಗೊಂಡು ಅನ್ಬೇಕಾದ್ರೆ ಅವನು 2 ಸೆಕೆಂಡು. ನಿನ್ನಂಥ ಮೂರ್ಖ ಇನ್ನು ಯಾರೂ ಇಲ್ಲ ಅಂತ ಹೋಗ್ಬಿಟ್ಟ ಅವನು. ನಾನು ಮುಗಿತ ಅಲ್ಲಿಗೆ, ನಾನು ಕುದಿಯೋಕ್ಕೆ ಶುರು ಆಯಿತು. ಬೆಳಗ್ಗೆ ಎದ್ದು ಸಿಕ್ಕ ನೋಡ್ರಿ ಅವನು, ಇಡೀ ದಿವಸ ಹಾಳಾಗೋಯ್ತು ನಂದು ಅನ್ನಲ್ವನು. ಬೆಳಗ್ಗೆ ಸಿಕ್ಕ ನೋಡ್ರಿ ಅವ್ನು ಮಾತಾಡಿದೆ, ಇಡೀ ದಿವಸ ಹಾಳಾಗೋಯ್ತು. ಅಲ್ರಿ ನಾನು ಮೂರ್ಖನ, ನಾನು ಮೂರ್ಖ ಅನ್ಬೇಕು ಅವನು. ಅದು ನನ್ನ ಹೆಂಡತಿ ಪಕ್ಕದಲ್ಲಿದ್ದಾಗ ಆಕೆ ಗೊತ್ತಿದೆ ನಾ ಇದ್ದೀನಿ ಅಂತ. ಆದರೆ ಆಕೆ ಮುಂದೆ ಹೇಳೋದಲ್ಲ, ಮೂರ್ಖ ಅಂತ ಹೇಳ್ತಾನೆ ಅಂಥೇಳಿ ಇಡೀ ದಿವಸ ಗೊಯ್ 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 ಇಡೀ ದಿವಸ ತಲೆ ಕೆಡಿಸ್ಕೊಂಡ್ಬಿಡ್ತೀನಿ ಇಲ್ವ ಅನ್ನಲ್ವ ನೀವು? ಬೆಳಗ್ಗೆ ಸಿಕ್ಕ ನೋಡಿ ಇಡೀ ದಿವಸ ಹಾಳಾಯಿತು ಅಂತ. ಅವ್ನು ಬೈದದ್ದು ಎಷ್ಟು ನಿಮಗೆ? 2 ಸೆಕೆಂಡು. ಆ ಉಳಿದ 23 ಗಂಟೆ ಅಷ್ಟು ನಿಮಿಷ 2 ಸೆಕೆಂಡ್ ಹಾಳು ಮಾಡ್ಕೊಂಡಿದ್ದಾರೆ, ನಾನೇ ಮಾಡ್ಕೊಂಡಿದ್ದಲ್ಲ. ಮನಸ್ಸು ಮಲಿನ ಆಗಿ ಹೋಗಲಿಲ್ಲ. ಅದಕ್ಕೆ ಹೇಳ್ತೀನಿ, ದಿ ಮೊಮೆಂಟ್ ಯು ಥಿಂಕ್ ಆಫ್ ನೆಗೆಟಿವ್ ಥಿಂಗ್ಸ್, ಯುವರ್ ಮೈಂಡ್ ಗೆಟ್ಸ್ ಕಂಪ್ಲೀಟ್ಲಿ ಪೊಲ್ಯೂಟೆಡ್. ಎಲ್ಲಿವರೆಗೂ ನೀವು ನೆಗೆಟಿವ್ ಥಿಂಕ್ ಮಾಡ್ತಾ ಇರ್ತೀರೋ, ಈಗ ನಾನು ಕೋಪ ಬಂದು ಇನ್ನು ಯಾರ ಮೇಲೋ, ಅದು ಹೇಳ್ತಾರೆ ಹೇಗಿದೆ ಅಂತ ಮನಸ್ಸಾಗೋದು, ನನ್ನ ಕೈಯಲ್ಲಿ ಬೆಂಕಿ ಹಿಡ್ಕೊಂಡು ಯಾರೋ ತಲೆ ಮೇಲೆ ಹಾಕಬೇಕು ಅಂತ ಹೋದರೆ ಮೊದಲು ನಿಮ್ಮ ಕೈ ಸುಡುತ್ತೆ, ಆಮೇಲೆ ಅವ್ರ ತಲೆ ಸುಡುತ್ತೆ. ನಿಮ್ಮ ಮನಸ್ಸಲ್ಲಿ ಕೆಟ್ಟ ವಿಚಾರ ಬಂದ ತಕ್ಷಣ ನಿಮ್ಮ ಮನಸ್ಸು ಹಾಳಾಗೋಯ್ತು. ಈ ಮೈಂಡ್ ಕೆನಾಟ್ ಥಿಂಕ್ ಪ್ರಾಪರ್ಲಿ, ಮಾಡೋಕ್ಕಾಗೋದಿಲ್ಲ. ಅದು ಮಲಿನತೆ. ಅದು ಮತ್ತು ಅದು ಅಷ್ಟೇ ಬರೋದಿಲ್ಲ. ಮಲಿನತೆ ಹೋಗ್ಬೇಕಾದ್ರೆ ಏನು ಮಾಡಬೇಕು? ಒಳ್ಳೆ ವಿಚಾರ ಮಾಡಿ. ಥಿಂಕ್ ಪಾಸಿಟಿವ್, ಥಿಂಕ್ ಗುಡ್ ಆಫ್ ಎವ್ರಿಬಡಿ. ಯಾರ ಬಗ್ಗೆ ಕೆಟ್ಟ ಮಾತಾಡಬೇಡಿ. ಯಾರ ಬಗ್ಗೆ ಕೆಟ್ಟ ಮಾತಾಡೋದು ಮೊದಲು ವಿಚಾರ ನಿಮ್ಮಲ್ಲಿ ಬರಬೇಕಲ್ವ, ಅದು ಬೇಡ. ಎರಡನೇದು, ಚಂಚಲತೆ ಕಮ್ಮಿ ಆಗಬೇಕು. ಅದಕ್ಕೆ ಸ್ವಲ್ಪ ಧ್ಯಾನ ಮಾಡಬೇಕು. ನಾನೇನು ಇಡೀ ದಿವಸ ಧ್ಯಾನ ಮಾಡಿ ಅಂತ ಹೇಳಲ್ಲ. ಬೆಳಗ್ಗೆ ಒಂದು 5 ನಿಮಿಷ 10 ನಿಮಿಷ. ಮನಸ್ಸು ಚಂಚಲ ಬಹಳ. ಎಷ್ಟು ಚಂಚಲ ಮನಸ್ಸು ಅಂದರೆ ನೀವು ಏನು ಬೇಡ ಅಂತೀರೋ ಅದನ್ನೇ ಮಾಡುತ್ತೆ. ಧ್ಯಾನ ಮಾಡೋದಕ್ಕಿಂತ ಮೊದಲು ಮನೆಗೆ ಚೆನ್ನಾಗಿರುತ್ತೆ. ಧ್ಯಾನ ಮಾಡಬೇಕು ಅಂತ ಕಣ್ಣು ಮುಚ್ಚಿ ಕೂತ್ರೋ ಪ್ರಪಂಚದ ಎಲ್ಲ ವಿಚಾರಗಳು ಆವಾಗೆ ಬರ್ತಾವೆ. ಒಂದು ಸಣ್ಣ ಪ್ರಯೋಗ ಮಾಡಿಸಿದ್ದೆ ಹಿಂದೆ ಕಮ್ಮಿಗೋ, ಮಾಡ್ಬೋದು ಅದನ್ನು. ಒಂದು 10 ನಿಮಿಷ 10 ಸೆಕೆಂಡ್ ಕಣ್ಣು ಮುಚ್ಕೊಳ್ಳಿ ನೋಡೋಣ. 10 ಸೆಕೆಂಡ್ ಎಷ್ಟು ಕಣ್ಣು ಮುಚ್ಕೊಳ್ಳಿ. ಕಣ್ಣು ಮುಚ್ಕೊಳ್ಳೋದು ಭಾಳ ಕಷ್ಟ ಕೆಲವರಿಗೆ.
ಕಣ್ಣು ಮುಚ್ಕೊಳ್ಳಿ, ಏನಾಗಲ್ಲ. ದಯವಿಟ್ಟು ಮುಂದೆ 15 ಸೆಕೆಂಡು ಮೊಸಳೆಗಳ ಬಗ್ಗೆ ವಿಚಾರ ಮಾಡಬೇಡಿ. ಮೊಸಳೆಗಳ ಬಗ್ಗೆ ವಿಚಾರ ಮಾಡಬೇಡಿ. ಕಣ್ ತೆಗೀರಿ. 15 ಸೆಕೆಂಡ್ ಆಯಿತು. ಏನು ಬಂತು ವಿಚಾರ ಮನಸ್ಸಲ್ಲಿ? ಮೊಸಳೆಗಳೇ ಬಂದು. ಮೊದಲು ಮೊಸಳೆ ವಿಚಾರ ಇರಲಿಲ್ಲ ನಿಮ್ಮ ತಲೆಗೆ, ಮೊಸಳೆ ಕಲ್ಪನೆ ಕೂಡ ಇರಲಿಲ್ಲ. ನಾನು ಮೊಸಳೆಗಳ ಬಗ್ಗೆ ವಿಚಾರ ಮಾಡಬೇಡಿ ಅಂತ ಹೇಳಿದ ತಕ್ಷಣ ಇವನ್ಯಾಕಂದ ಮೊಸಳೆ ಬಗ್ಗೆ ಏನು ಹೇಳ್ತಾನೆ ಇವನು? ಬರೇ ಮೊಸಳೆನೇ ಬಂದು ತಲೆಗೆ. ದಿಸ್ ಈಸ್ ದ ನೇಚರ್ ಆಫ್ ಮೈಂಡ್. ಯಾವುದು ಬೇಡ ಅಂತಿರೋ ಅದೇ ನುಕ್ಕೊಂಡು ಬರುತ್ತೆ. ಅದು ಆಗಬಾರ್ದು ಅಂದರೆ ಸ್ವಲ್ಪ ಸ್ಟೆಬಿಲಿಟಿ ಬರಬೇಕು. ಸ್ವಲ್ಪ ಸ್ಟೆಬಿಲಿಟಿ ಬರಬೇಕಾದ್ರೆ ಒಂದು ಚೂರು 5 ನಿಮಿಷ ಧ್ಯಾನ ಮಾಡಿ, ಸ್ವಲ್ಪ ಮಾಡಿ, ನಿಧಾನಕ್ಕೆ ಬರುತ್ತೆ. ಸಣ್ಣ ವಯಸ್ಸು ಕೆಲವು ಅಂತಾರೆ ಧ್ಯಾನ ಅದೆಲ್ಲ ರಿಟೈರ್ ಆದಮೇಲೆ ಶುರು ಮಾಡೋಣ. ಮುಂದೆ ಭಾಳ ಟೈಮ್ ಇಲ್ಲ, ವಾರಂಟಿ ಪೀರಿಯಡ್ ಮುಗಿದು ಹೋಗಿದೆ ಆಗಲೇ. ನಾನು ಸಾಮಾನ್ಯವಾಗಿ ಹೇಳ್ತೀನಿ, ನನಗೆ 60 ವರ್ಷ ಆದಾಗ ಹೇಳಿಬಿಟ್ಟು ನನ್ನ ಹೆಂಡತಿಗೆ ವಾರಂಟಿ ಪೀರಿಯಡ್ ಮುಗಿದು ಹೋಗಿದೆ. ಎವ್ರಿ ಡೇ ಈಸ್ ಎನ್ ಎಕ್ಸ್ಟೆನ್ಷನ್. ಎನಿ ಡೇ ಗೆಟ್ ಅಪ್ ಇನ್ ದ ಮಾರ್ನಿಂಗ್ ಆ್ಯಂಡ್ ಸೇ ಥ್ಯಾಂಕ್ ಯು ಗಾಡ್, ಯು ಸ್ಯಾಂಕ್ಷನ್ 1 more day ಫಾರ್ ಮೀ. ಆದ್ದರಿಂದ ನಾನು ಹೇಳೋದು ಇಷ್ಟೇ, ಸ್ವಲ್ಪ ಧ್ಯಾನ ಇದ್ದರೆ ಮನಸ್ಸು ಚಂಚಲತೆ ಕಮ್ಮಿ ಆಗುತ್ತೆ. ಪಾಸಿಟಿವ್ ಥಾಟ್ಸ್ ಮಾಡಿದಾಗ ಮನಸ್ಸು ಶುದ್ಧಿ ಆಗುತ್ತೆ, ಮಲಿನತೆ ಹೋಗ್ತದೆ. ಸ್ವಲ್ಪ ಧ್ಯಾನ ಮಾಡಿದಾಗ ಚಂಚಲತೆ ಕಮ್ಮಿ ಆಗುತ್ತೆ. 3ನೇದು ಬಹಳ ಮುಖ್ಯವಾದದ್ದು. ಅದಾದಮೇಲೆ ಸ್ವಲ್ಪ ನಾನು ಯಾರು ಒಂದು ಚಿಂತೆ ಮಾಡಬೇಕು. ನಾನು ದೇಹನ ಇದು, ಅದು ದೇಹ, ನಾನೂ ದೇಹ, ಇಬ್ಬರು ಒಂದೇ ಅಲ್ವಾ? ಹಾಗಾದರೆ ಅವ್ರ ಬಗ್ಗೆ ದ್ವೇಷ ಯಾಕೆ ನನಗೆ? ಒಂದು ಸಲ ನಾವೆಲ್ಲರೂ ಒಂದೇ ಆತ್ಮಶಕ್ತಿ ಇದು. ಅದಕ್ಕೆ ಅಹಂ ಬ್ರಹ್ಮಾಸ್ಮಿ ಅಂತ ಅನ್ನೋ ತತ್ವ ಬಂದದ್ದು. ನಾನು ಸಣ್ಣವನಲ್ಲ. ಆ ದೊಡ್ಡ ಬ್ರಹ್ಮ ಅಂತ ಏನು ಕರಿತೀರೋ, ಅಪಾರ ಶಕ್ತಿ ಅಂತ ಕರಿತೀರೋ, ದೈವ ಅಂತ ಕರಿತೀರೋ, ದೇವರು ಅಂತ ಕರಿತೀರೋ, ಅದರದ್ದೇ ಒಂದು ಅಂಶ ನಾನು ಸಣ್ಣವನಲ್ಲ ಅಂದ್ಕೊಂಡಾಗ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬರೋಲ್ಲ. ಸೆಕೆಂಡ್ಲಿ ಸುಪೀರಿಯಾರಿಟಿ ಕಾಂಪ್ಲೆಕ್ಸು ಬರೋಲ್ಲ. ನನ್ನ ಹಾಗೆ ಅವರು ಇದ್ದಾರಲ್ಲ, ಅವರು ದೇವರಲ್ವಾ, ನಾನು ದೇವರಲ್ವಾ, ಎಲ್ಲರೂ ಆ ಶಕ್ತಿನೇ ಅದು ಅಂದ್ಕೊಂಡು ಸ್ವಲ್ಪ ತತ್ವಜ್ಞಾನದ ಕಡೆ ಮನಸ್ಸು ಮಾಡಿದಾಗ ಚೈತನ್ಯದ ಅರಿವಾಗ್ತದೆ. ಇದು ಕಷ್ಟದ ದಾರಿ, ಆದರೆ ಸಾರ್ಥಕವಾದ ದಾರಿ, ಮಾಡ್ಕೋಬೇಕಾದಂಥ ದಾರಿ.